ನಾಗರಾವ್ ಬಂದಿದೆ ಅಂತೇಳಿ ನನ್ನ ಫ್ರೆಂಡ್ ಕಾಲ್ ಮಾಡ್ದೆ. ಅವನಿರೋದು ಚಿಕ್ಕಚಂದ್ಕಲಲ್ಲಿ ಕಂಪ್ಲಿ ಹತ್ರ, ನಾನಿರೋದು ಗಂಗಾವತಿಯಲ್ಲಿ. ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದೆ. ನಾ ಬರೋವರೆಗೂ ಅದನ್ನು ಹೊಡೆಯಕ್ಕೆ ಬಿಡಬೇಡ, ಹೊರಗೆ ಓಡ್ಸೋಕ್ಕೆ ಟ್ರೈ ಮಾಡಂತ ಹೇಳಿದೆ. ಇವನು ಆಗಲ್ಲ, ಭಯ ಬರುತ್ತೆ, ಮತ್ತು ಅದು ಮುಟ್ಟಿದ್ರೆ ಸೈಡ್ ಹಿಡಿದು ಅಂತ ಹೇಳ್ದೆ. ಹಂಗೆ ಆ ಥರ ಏನಿಲ್ಲ ಅಂತೇಳಿ ವಿಡಿಯೋ ಕಾಲ್ ಮಾಡಿ ಅವ್ನಿಗೆ ಹೇಳ್ಕೊಟ್ಟೆ ಹೆಂಗೆ ಓಡಿಸ್ಬೇಕಂತೇಳಿ. ಭಯ ಇದ್ರೂ ಆವನ್ನು ಓಡಿಸ್ಬೇಕಂತೇಳಿ ಹೆಂಗೋ ಟ್ರೈ ಮಾಡಿ ಮನೆಯಿಂದ ಹೊರಗೆ ಕಳಿಸಿದ. ಅದು ಮನೆಯಿಂದ ಹೋಗಿ ಚಿಲ್ದು ಕೆಳಗೆ ಹೋಯ್ತು. ಅಲ್ಲಿಂದ ಓಡಿಸೋಕೆ ಟ್ರೈ ಮಾಡಿದರೆ ಅದು ಆಮೇಲೆ ಬಂಡೆ ಕೆಳಗೆ ಹೋಯ್ತು. ಅದು ಆಮೇಲೆ ಹೇಳ್ದೆ, ಮತ್ತು ಬಂಡೆ ಕೆಳಗೆ ಹೋಯ್ತು ಅಂತೇಳಿ ಆಗಲ್ಲ ಅಂತ ಹೇಳ್ದೆ. ಬರೋವ್ರಿಗೂ ವೆಯ್ಟ್ ಮಾಡಿ ಬರ್ತೀನಿ ಅಂತೇಳಿ ಹೋಗಿ ಹಾವನ್ನ ರಕ್ಷಣೆ ಮಾಡಿದೆ. ವಿಷಕಾರಿ ಹಾವುಗಳಲ್ಲಿ ನಾಗರಾವ್ ಕೂಡ ಒಂದು. ಹಾಗಂತೇಳಿ ಇದರಿಂದ ಯಾರಿಗೂ ಅಪಾಯ ಇಲ್ಲ, ಇದು ಯಾರಿಗೂ ಅಪಾಯನೂ ಮಾಡಲ್ಲ. ಇದಕ್ಕೆ ಯಾರಾದರೂ ಅಪಾಯ ಮಾಡೋಕ್ಕೆ ಹೋದರೆ, ಇದನ್ನು ತುಳಿದ್ರೆ ಅವಾಗ ಮಾತ್ರ ಇದು ಕಡಿಯುತ್ತೆ. ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ಇರೋದೊಂದೇ, ಯಾರೂ ದಯವಿಟ್ಟು ಪ್ರಾಣಿಗಳ ಹಿಂಸೆ ಮಾಡೋಕ್ಕೆ ಹೋಗಬೇಡಿ. ಹಾವಾಗಲಿ ಯಾವುದೇ ಪ್ರಾಣಿ ಆಗಲಿ, ಎಲ್ಲವಕ್ಕೂ ಜೀವ ಇದೆ, ನೋವಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ಚೆನ್ನಾರ್ಥ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಎರಡನ್ನೂ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ರಾಣಿ ಪಕ್ಷಿಗಳಿಗಾಗಿ ಮಾಡೋ ಸಣ್ಣ ಸಹಾಯದಲ್ಲಿ ನಿಮ್ಮ ಸಹಕಾರ ಕೂಡ ಇರಲಿ.